ನಮ್ಮ ಈಗ ರಜತ್ ಅವ್ರು ಆಕ್ಚುಲಿ ಗೆಸ್ಟ್ ಇದ್ದಾಗ ಅದೇ ಏನೋ ಒಂದು ಊಟದ ವಿಚಾರಕ್ಕೆ ಏನೋ ಗಿಲ್ಲಿ ಅವ್ರು ಕಾಲು ಎಳೆದಾಗ ಅವ್ರ ಮೇಲೆ ಬೈದಿರ್ತಾರೆ, ಊಟದ ವಿಚಾರಕ್ಕೆ ಬರಬೇಡ, ನಾನು ಸರಿ ಇಲ್ಲ, ಹಂಗೆ ಹೀಗೆ ಸುಮ್ಮನಿರೋ ಅಂತೆಲ್ಲ ತುಂಬಾ ಹೌದು ಸುಮ್ಮನಿರೋ ಅಂತ ಇದು ಮಾಡಿರ್ತಾರೆ, ಅದೆಲ್ಲ ಆಗಿರುತ್ತೆ. ಬಟ್ ಯಾವಾಗ ಅವ್ರು ಕಂಟೆಸ್ಟೆಂಟ್ ಆಗಿ ಬದಲಾಗ್ತಾರೋ ಅವ್ರು ಜಾಸ್ತಿ ಗಿಲ್ಲಿ ಅವ್ರ ಜೊತೆಗೆ ಇದ್ರು, ಚೆನ್ನಾಗಿದ್ರು. ಮತ್ತೆ ಅದನ್ನ ನೋಡಿ ಬೇರೆಯವರೆಲ್ಲ ನಾಮಿನೇಷನ್ಗೆ ರೀಸನ್ ಕೊಟ್ಟಿದ್ದು ಇದೆ, ನೀವೇನೋ ಬಂದು ಏನೋ ಮಾಡ್ತೀನಿ ಅಂದ್ರೆ ನೋಡಿದ್ರೆ ಅವ್ರ ಜೊತೆಗೆ ಆರಾಮಾಗಿದ್ದೀರಾ ಅಂತ. ಅದಕ್ಕೆ ಅವರು ರಜತ್ ಅವರು ಅವ್ರದೇ ಆದ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಬಟ್ ಗಿಲ್ಲಿ ಅವ್ರ ಜೊತೆಗೆ ನಿಜವಾಗ್ಲೂ ರಜತ್ ಅವರು ಯಾಕಂದ್ರೆ ಒಳ್ಳೆ ರೀತಿಯಲ್ಲಿ ಬೆರ್ತಿದ್ ಹೌದಲ್ವಾ? ಹೌದು, ಅಂದ್ರೆ ಗಿಲ್ಲಿ ಜೊತೆ ಆರಾಮಾಗಿ ಸೆಟ್ಲ್ ಆಗಿದ್ದಂತೂ ನಿಜ. ಅಂದ್ರೆ ಸಿಟಿಂಗ್ ಅದ ಸಹಜವಾಗಿ ಮನೇಲಿ ಗೊತ್ತಾಗುತ್ತೆ. ಈಗ ನೀವು ಗಿಲ್ಲಿ, ರಘು ಸರ್ ಮತ್ತೆ ರಜತ್ ಬಿಟ್ಟು ಬೇರೆ ಯಾರ ಜೊತೆನೂ ಅಷ್ಟು ಕ್ಲೋಸ್ನೆಸ್ ನಾನು ನೋಡಿರ್ಲಿಲ್ಲ. ಅವ್ರ ಅಷ್ಟು ಕ್ಲೋಸ್ ಆಗಿದ್ರು. ಉಳಿದಿರೋ ಮನೆಯವ್ರ ಜೊತೆಗೆ ಕನೆಕ್ಷನ್ ಬಿಲ್ಡ್ ಆಗ್ಲಿಲ್ವಾ ಅಥವಾ ಅದಕ್ಕೆ ಟೈಮ್ ತಗೊಳ್ತಾ ಇತ್ತ ಗೊತ್ತಿಲ್ಲ. ಸೊ ಈಗ ಅದ್ರಲ್ಲೂ ಒಂದು ಥಿಂಗ್ ಇದೆ ಏನಂತ ಕೇಳಿ, ಈಗ ನನ್ಗೆ ಅಡುಗೆ ಬರುತ್ತೆ, ಸೊ ನಾನು ಕಿಚನ್ಗೆ ಹೋಗ್ತೀನಿ. ಕಿಚನ್ ಅಲ್ಲಿ ಒಂದಷ್ಟು ಜನ ಬರ್ತಾರೆ. ಈಗ ಕಿಚನ್ ಅಲ್ಲಿ ರಘು ಸರ್ ಬರ್ತಾರೆ, ಅಶ್ವಿನಿ ಬರ್ತಾರೆ, ಸ್ಪಂದನ, ಕಾವ್ಯ, ಧನುಷ್ ಇವರೆಲ್ಲ ಬರ್ತಾರೆ. ಅವಾಗ ನಂಗಲ್ಲಿ ಬೇರೆಯಕ್ಕೆ ಅವಕಾಶ ಸಿಗುತ್ತೆ. ಬಟ್ ಇವ್ರಿಗೆ ಹಂಗಿಲ್ಲ. ಸೊ ಇವ್ರು ಅಡುಗೆ ಮನೆ ಡಿಪಾರ್ಟ್ಮೆಂಟ್ಗೆ ಬರಲ್ಲ. ಅವ್ರಿಗೆ ಅಡುಗೆ ಬರ್ದೇ ಇರೋ ಕಾರಣಕ್ಕೆ ಅವರೆಲ್ಲ ಗಾರ್ಡನ್ ನಲ್ಲಿ ಅವ್ರಿಗೆ ಯಾರು ಕಂಫರ್ಟೇಬಲ್ ಅವ್ರ ಜೊತೆ ಆರಾಮಾಗಿರ್ತಾರೆ. ಸೊ ಎಲ್ಲ ಒಂದ್ ಕಡೆ ಹಂಗೆ ಗಿಲ್ಲಿ ಜೊತೆ ಅವ್ರು ಸೆಟ್ಲ್ ಡೌನ್ ಆದ್ರು ಅಂತ ಅನ್ಸಿದ್ ನಿಜ. ಓಕೆ, ಬಟ್ ಅಂದ್ರೆ ಈಗ ಗಿಲ್ಲಿ ಜೊತೆಗೆ ಯಾರೇ ಲೈಕ್ ಅಂದ್ರೆ ಅಸೋಸಿಯೇಟ್ ಆಗಿದ್ರು ಮೊದಲಿಂದ ಈ ಸೀಸನ್ ನೋಡ್ಕೊಂಡು ಬಂದಿರೋದು, ಅವ್ರನ್ನ ಕಂಡ್ರೆ ಆ ಜೋಡಿ ಒಟ್ಟಲ್ಲಿ ಗಿಲ್ಲಿ ಜೊತೆಗೆ ಯಾರು ಇರ್ತಾರೋ ಅವ್ರನ್ನ ಕಂಡ್ರೆ ಮನೆಯವರಿಗೆಲ್ಲ ಒಂಥರ ಕಣ್ಣು, ಅದನ್ನೇನೋ ಅಂದ್ರೆ ಇವ್ರ ಜೊತೆಗೆ ಆಗ್ತಾರೆ ಅಂತ ಹೇಳೋದು. ಪ್ರತಿಯೊಬ್ಬರಿಗೂ ಅಷ್ಟೇ. ರಘು ಅವ್ರು ಎಲ್ಲೋ ಒಂದ್ ಕಡೆ, ಗಿಲ್ಲಿ ಅವ್ರ ಜೊತೆಗಿದ್ದಾಗ ರಘು ಏನೋ ಗಿಲ್ಲಿ ಅವ್ರ ಜೊತೆ ಒಂದೇ ಕಡೆ ಇರ್ತಾರೆ ಅಂತಾರೆ. ಈಗ ರಜತಿಗೂ ಅದೇ ಹೇಳಿದ್ರು, ಯಾಕೆ ಗಿಲ್ಲಿ ಮೇಲೆ ಎಲ್ರಿಗೂ ಅಷ್ಟೊಂದು ಕಣ್ಣು ಅಂತ, ಅವ್ರ ಜೊತೆಗೆ ಯಾರಿದ್ರೆ ಇವ್ರಿಗೆ ಯಾಕೆ ಅದ್ಯಾಕೆ ರೀಸನ್ ಕೊಡ್ತಾರೆ ಅಂತ. ಥಿಂಗ್ ನಂಗೆ ಅನ್ಸಿರೋದು, ಬಿಕಾಸ್ ಗಿಲ್ಲಿ ಅವ್ನ್ ಮಾಡೋ ತಮಾಷೆ ಎಲ್ಲಾರ್ನು ಈಗ ಒಂದ್ ಗ್ಯಾಂಗ್ ಕಟ್ಕೊಂಡು, ಈಗ ಕಾಲೇಜ್ನಲ್ಲಿ ರ್ಯಾಗಿಂಗ್ ಮಾಡ್ತಾರೆ ಗೊತ್ತಾ, ಒಂದು ಗ್ಯಾಂಗು ಕಾಲೇಜ್ ಕಾರಿಡಾರ್ ಅಲ್ಲಿ ಕುತ್ಕೊಂಡು ಒಂದ್ 4-5 ಜನ ಹುಡುಗರು ಕುತ್ಕೊಂಡು ಆ ತರ ಫೀಲ್ ಕೊಡ್ತಾನ ಅವ್ನು. ಆ ಒಂದ್ ಕಾರಣಕ್ಕೆ ಬಹುತೇಕರಿಗೆ ಸಿಟ್ಟು ಬರುತ್ತೆ ಅಂತ ಅನ್ಸುತ್ತೆ. ಈಗ ರಜತು, ಗಿಲ್ಲಿ, ರಘು ಸರ್ ಎಲ್ಲ ಕುತ್ಕೊಂಡಿದ್ದಾಗ ಅವನೇನೋ ಒಬ್ಬರ ಬಗ್ಗೆ ಕಮೆಂಟ್ ಮಾಡಿ ತಮಾಷೆ ಮಾಡಿ ಕಾಲ್ ಹೇಳಿದ್ರೆ ಅದಕ್ಕೆ ರಘು ಸರ್ ಪಾಲ್ದಾರರಾಗ್ತಾರೆ. ಈಗ ರಘು ಸರ್ ತುಂಬಾ ಸಲ ಅದನ್ನೇ ಹೇಳ್ತಾ ಇದ್ದಿದ್ದು, ಅವ್ನು ಯಾರ್ಯಾರ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ತಿರ್ತಾನೆ, ಅವ್ನ ಪಕ್ಕ ನಾನು ಕುತ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಹಾಕ್ತೀನಿ, ನಾನು ಅವ್ರ ಕಣ್ಣಿಗೆ ನಿಷ್ಠೂರ ಆಗ್ತೀನಿ. ಅವ್ನು ಮಾಡೋ ತಮಾಷೆಗಳು ನಂಗೆ ಸೆಟ್ ಆಗಲ್ಲ. ಬಿಕಾಸ್ ನನ್ನ ಏಜ್ಗೆ, ನನ್ನ ಮೆಚುರಿಟಿಗೆ, ನಾನಿರೋ ಬದುಕಿನ ಶೈಲಿಗೆ ಆ ತದ್ವಿರುದ್ಧ. ನಾನು ಯಾಕೆ ಅವ್ನು ಮಾಡೋ ತಮಾಷೆಗಳಿಗೆಲ್ಲ ನಾನು ಯಾಕೆ ತಲೆ ಕೊಡ್ಲಿ ಅನ್ನೋದು ಅವರು ವಾದ. ಸೊ ಎಲ್ಲ ಒಂದ್ ಕಡೆ ಅವನು ತಮಾಷೆಗೆ ಎಲ್ಲಾರನ್ನೂ ಮಾತಾಡಿಸ್ತಿದ್ದ ರೀತಿ, ಅದನ್ನ ಸುತ್ತ ಇರೋರು ನಗಾಡಿದಾಗ ಎಲ್ಲೋ ಒಂದ್ ಕಡೆ ಕೆಲವರು ಅಫೆಂಡ್ ಆಗ್ತಾರೆ. ಈಗ ಗಿಲ್ಲಿ ಮಾಡೋ ತಮಾಷೆ ಗಿಲ್ಲಿ ಒಬ್ಬನೇ ಮಾಡ್ತಾರೆ, ಅವ್ನಿಗೆ ಟಕ್ಕರ್ ಕೊಟ್ಕೊಂಡು ಮಾತಾಡ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ಬೋದು. ಆದ್ರೆ ಗಿಲ್ಲಿ ಜೊತೆಗೆ ಇನ್ನೊಂದು 2-3 ಜನ ಇದ್ರೆ ಅವ್ರುಗಳು ಅದಕ್ಕೆ ಮಾತು ಸೇರಿಸಿದ್ರೆ, ಅವ್ರುಗಳು ಅದಕ್ಕೆ ನಗಾಡೋಕ್ ಶುರು ಮಾಡಿದ್ರೆ ಆಗ ಕೆಲವರು ಅಫೆಂಡ್ ಆಗ್ತಾರೆ. ಸೊ ಆ ಕಾರಣಕ್ಕೆ ಅವ್ರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.